ವಿರೋಧ ಪಕ್ಷದಲ್ಲಿ ಏನಿಲ್ಲ, ಎಲ್ಲ ಒಗ್ಗಟ್ಟಾಗಿದೆ, ಎಲ್ಲವೂ ಸರಿಯಾಗಿದೆ. ಈಗ ಏನಂತ ಹೇಳಿದರೆ ದಿನ ಸಾಯೋರಿಗೆ ಅಳೋರು ಯಾರು ಅನ್ನೋದು ಪದ್ಧತಿ ಬಂದ್ಬಿಟ್ಟಿದೆ. ಈ ಸರ್ಕಾರದ್ದು ಅಲ್ಲ, ಒಂದು ನಿಮಿಷ, ಈ ಸರ್ಕಾರದ ಒಂದು ಹಗರಣ ಆದರೆ ಆ ಹಗರಣವನ್ನು ಕೊನೆಯವರೆಗೂ ತಗೊಂಡು ಹೋಗ್ಬೋದು. ಬೆಳಗ್ಗೆ ಒಂದು ಹಗರಣ, ಮಧ್ಯಾಹ್ನ ಒಂದು ಹಗರಣ, ಸಾಯಂಕಾಲ ಒಂದು ಹಗರಣ, ರಾತ್ರಿ ಒಂದು ಹಗರಣ, ದಿನ ಬೆಳಕರಿದ ಹಗರಣಗಳ ಸರಮಾಲೆ ನಡೀತಾ ಇದೆ. ಹಗರಣಗಳ ಸರಮಾಲೆ ಯಾವ ಹಗರಣವನ್ನು ಎತ್ಕೋಬೇಕು ಅಂತ ಆಗ್ತಾಯಿಲ್ಲ. ಬೆಳಗಾಂ ಅಧಿವೇಶನ ಆದ ತಕ್ಷಣ ಕೇವಲ ಉತ್ತರ ಕರ್ನಾಟಕ ಸಮಸ್ಯೆ ಒಂದೇ ಅಲ್ಲ ಚರ್ಚಿಸೋದು. ಬೆಳಗಾಂ ಅಧಿವೇಶನವನ್ನು ಪ್ರಾಂತ್ಯವಾರು ಈ ಕಡೆಯೂ ಕೂಡ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಮಾಡ್ತಾರೆ. ಆದರೆ ಸಮಗ್ರವಾಗಿ ರಾಜ್ಯದ ಆಡಳಿತದ ಬಗ್ಗೆ, ಆಡಳಿತದ ವೈಫಲ್ಯದ ಬಗ್ಗೆ ಚರ್ಚೆ ಆಗಬೇಕು. ಮತ್ತು ವಿಶೇಷವಾಗಿ ಈ ಕಡೆ ಮಾಡಿದಾಗ ಉತ್ತರ ಕರ್ನಾಟಕದ ಕೂಡ ಮಾಡಿದರೆ ತಪ್ಪಿಲ್ಲ. ಅದು ಬರೀ ಚರ್ಚೆಯಾಗಿ ಹೋಗ್ತಿದೆ ಹೊರತು, ಉತ್ತರ ಕರ್ನಾಟಕ ಚರ್ಚೆ ಹೆಸರಿಗೋಸ್ಕರ ಆಗ್ತಿದೆ ಹೊರತು ಆ ಚರ್ಚೆಗಳಿಂದ ಯಾವುದೇ ರೀತಿ ಅಭಿವೃದ್ಧಿ ಆಗ್ತಾ ಇಲ್ಲ. ನಿಮ್ಮ ಸರ್ಕಾರದ ಅವಧಿಯಲ್ಲಿ ಸರ್ 40% ಕಮಿಷನ್ ಅಂತ ಗುತ್ತಿಗೆದಾರರೇ ಆರೋಪ ಮಾಡಿದ್ರು. ಈಗ ಅದೇ ಗುತ್ತಿಗೆದಾರರು 63% ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾರೆ. ನೀವು ಇದ್ರ ಬಗ್ಗೆ ಅವತ್ತು ಕಾಂಗ್ರೆಸ್ನವರು ಮಾಡಿಸಿದ್ರು, ಕಾಂಗ್ರೆಸ್ನವರು ಆರೋಪ ಮಾಡಿಸಿದ್ರು. ಅದನ್ನು ಬೇರೆ ಯಾವ ಹಗರಣವೂ ಇರಲಿಲ್ಲ, ಆ ಹಗರಣ ಕೂಡ ಇರಲಿಲ್ಲ. ಆದರೆ ಅದನ್ನು ಕೂಡ ಪ್ರೂವ್ ಮಾಡ್ದೇ ಒಂದು ದೊಡ್ಡ ಚೀಟಿ ನಡೆಸೋರ ಮೂಲಕ ದೊಡ್ಡ ಚುನಾವಣೆ ಬಂದಿತ್ತು ಅಂತ ಅಪಪ್ರಚಾರ ಮಾಡಿದರು. ಇವತ್ತು ವಾಲಂಟ್ರಿಯಾಗಿ ಯಾವ ಗುತ್ತಿಗೆದಾರರು BJP ಸರ್ಕಾರದ ಮೇಲೆ ಆಪಾದನೆ ಮಾಡಿದರು, ಇವತ್ತು ಅದೇ ಗುತ್ತಿಗೆದಾರರು ಬಂದು 60% ಆಗಿದೆ ಅಂತ ಹೇಳ್ತಾ ಇದ್ದಾರೆ. 60% ಆಗಿದೆ. ಇವತ್ತು ಎಷ್ಟು ಜನ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಿಮಗೆ ಗೊತ್ತಿದೆ. ಒಬ್ಬ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಯಾರು ಅಂಬಿಕಾ ಏನೋ ಒಬ್ಬರಿದ್ದರು, ಅವರು ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಂಡು ಹೋದರು. ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಅನ್ನೋದು ಅವರ ಮನೆ ಮಾತಾಗೋಗಿದೆ. ಇದೇ ಭ್ರಷ್ಟಾಚಾರದ ಬಗ್ಗೆ, ಇದೇ OC ಗ್ಯಾಮ್ಲಿಂಗ್ ಬಗ್ಗೆ ಈ ರಾಜ್ಯದ ಗೃಹ ಮಂತ್ರಿಗೆ 3 ಪತ್ರ ಬರೆದೆ ನಾನು. ಇದುವರೆಗೂ ಒಂದು ಪತ್ರಕ್ಕೆ ಸೌಜನ್ಯಕ್ಕಾದರೂ ಒಂದು ಉತ್ತರ ಇಲ್ಲ ಮತ್ತು ಕ್ರಮ ಇಲ್ಲ. ಆ ಪತ್ರ ಹೋದರೂ ಕೂಡ SP ನಾವು ಕಾಪಿ ಹಾಕಿರ್ತೀವಿ, SPನೂ ಕೇರ್ ಮಾಡಲ್ಲ. ಯಾಕೆಂದರೆ ಯಥಾ ರಾಜ ತಥಾ ಪ್ರಜೆ. ಇಡೀ ಸರ್ಕಾರನ ಭ್ರಷ್ಟಾಚಾರದಲ್ಲಿ ಮುಳುಗಿರೋದ್ರಿಂದ ಅಧಿಕಾರಿಗಳು ಭ್ರಷ್ಟಾಚಾರವನ್ನು ಮುಂದೆ ನಡೆಸ್ತಾ ಇದ್ದಾರೆ.